ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನಿಂಗಪ್ಪ ಅಂತ. ನಿಂಗಪ್ಪ ಅವರು ಎಲ್ಲಿಂದ ಬರ್ತಾ ಇದ್ದೀರಾ? ನಾವು ಬೆಳಗಾಂ ಜಿಲ್ಲಾ ಶಂಕೇಶ್ವರಿಂದ ಬರ್ತಾ ಇದ್ದೀವಿ. ಓಕೆ, ಬೆಳಗಾಂ ಕಡೆಯಿಂದ ಬರ್ತಾ ಇದ್ದೀರಾ? ಹೌದು. ಓಕೆ, ಮದ್ದೂರಲ್ಲಿ ಜಾತ್ರೆ ನಡೀತದೆ ಅಂತ ಹೆಂಗ್ ಗೊತ್ತಾಯ್ತು ನಿಮ್ಗೆ? ನಾವು ರೈತರ ಕಡೆಯಿಂದ ಗೊತ್ತು ಮಾಡ್ಕೊಂಡಿದ್ದು. ರೈತರ ಕಡೆಯಿಂದ ನೋಡ್ಕೊಂಡು ಬಂದಿದ್ದೀರಾ? ಬಂದಿದ್ವಿ. ಓಕೆ, ಇಲ್ಲಿ ವ್ಯಾಪಾರ ಎಲ್ಲ ಹೆಂಗ್ ನಡೀತಾ ಇದೆ? ವ್ಯಾಪಾರ ಚೆನ್ನಾಗಿದೆ. ನಾವು ಇವಾಗ ಬಂದೇವೆ. ಇವಾಗ ಬಂದಿರೋದಾ? ಇನ್ನ 2-3 ದಿನ ಜಾತ್ರೆ ಐತೆ ಅಂತ ಹೇಳಿದಾರೆ. ಹಾ, ನೋಡ್ಬೇಕು, ವ್ಯಾಪಾರ ಆಯ್ತಂದ್ರೆ ರೈತರಿಗೆ ಕೊಡ್ಬೇಕಂತ. ಓಕೆ. ಅಂದ್ರೆ ಈಗ ಅಷ್ಟು ದೂರದಿಂದ ಬಂದಿದ್ದೀರಾ ನೀವು? ಹೌದು. ಈಗ ನಿಮ್ಮಲ್ಲಿ ಗಾಡಿ ರೇಂಜ್ ಬಂದ್ಬಿಟ್ಟು ಎಷ್ಟು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ? ನಮ್ಮಲ್ಲಿ ಇದಕ್ಕೆ ಹೇಳ್ತೇವೆ 22,000 ಹೇಳ್ತೇವೆ. ಅಲ್ಲ, ಎಷ್ಟುದಿಂದ ಸ್ಟಾರ್ಟ್ ಆಗುತ್ತೆ ನಿಮ್ದು ರೇಂಜ್? 40ರಿಂದ ಸ್ಟಾರ್ಟ್ ಆಗುತ್ತೆ. ಅಲ್ಲ, ಈಗ 22 ಅಂತ ಹೇಳಿದ್ರೆ 22 ಚಿಕ್ಕದು ಬರ್ದೆ. ಅಂದ್ರೆ ಈಗ ಸ್ಟಾರ್ಟಿಂಗ್ ಎಷ್ಟು ಸ್ಟಾರ್ಟಿಂಗ್ 22 ಸ್ಟಾರ್ಟ್. ಜಾಸ್ತಿ ಮ್ಯಾಕ್ಸಿಮಮ್ ಅಂದ್ರೆ 40,000 ಮಟ್ಟ ಲಾಸ್ಟ್. 40,000 ರೂಪಾಯಿ ತನಕ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೇವೆ. ಹೆಚ್ಚು ಕಡಿಮೆ ಮಾಡಿ ಕೊಡ್ತೀರಾ? ಈಗ ಟೈರ್ ಬಂದ್ಬಿಟ್ಟು ಇದು ಏನೇನ್ ಹಾಕಿರ್ತೀರಾ ಸರ್ ಇದಕ್ಕೆ? ಟೈರ್ಗೆ ಟೈರ್ಗೆ ಏನಿಲ್ಲ, ಎಂಗಲ್ದಲ್ಲೇ ಟೈರ್ ಇರ್ತದೆ. ಗ್ಯಾರಂಟಿ 10 ವರ್ಷ. 10 ವರ್ಷ ಗ್ಯಾರಂಟಿ? ಏನು ಆಗಲ್ಲ. ಇದೇನ್ ರಬ್ಬರ ಏನಿದೆ? ರಬ್ಬರ್ ಇದು. ಓಕೆ, ಕೇಸಿಂಗ್ ರಬ್ಬರ್ ಬರ್ತಿದೆ, ಗಟ್ಟಿ ರಬ್ಬರ್. ಓಕೆ, ಇದು ಸ್ಟೀಲ್ ಇದು ಏನು? ಇದು ಸ್ಟೀಲ್ ಮಿಕ್ಸ್ ಪೈಪ್ ಬರ್ತಿದೆ. ಓಕೆ, ಪೈಪ್ ಏನಂದ್ರೆ ಎಲ್ಲದಕ್ಕೂ ಇದೇ ತರದ ಚಕ್ರ? ಎಲ್ಲ ಇದೇ ತರ ಚಕ್ರ, ತುಂಬಾ ಒಳ್ಳೇದು. ಓಕೆ ಓಕೆ. ಈಗ 22,000 ಅಂತ ಹೇಳಿದ್ರಿ ಅಲ್ವಾ? ಅದೇ ಸ್ಟಾರ್ಟಿಂಗ್ ಇದೇನಾ ಗಾಡಿ? ಇದೆ. ಈಗ 22,000 ಅಂತಂದ್ರೆ ಇದು ಬಿದ್ರದ್ದು ಇದಿರುತ್ತೆ? ಬಿದ್ದರದ್ದು. ಓಕೆ, ಇಲ್ಲಿ ಟೈರ್ ಬಂದ್ಬಿಟ್ಟು ಮಾಮೂಲಿ ಸ್ಟೀಲ್ದು? ಸ್ಟೀಲ್ದು. ಓಕೆ ಸರ್, ಇದು ಎಷ್ಟು ಮೀಟರ್ ಇದೆ ಇರುತ್ತೆ? ಮೀಟರ್ ಅಂದ್ರೆ ಈಗ ಸುತ್ತಳತೆ, ಚಕ್ರದ ಸುತ್ತಳತೆ ಎಷ್ಟು ಎಷ್ಟು MM? ಗೊತ್ತಾಗ್ಲಿಲ್ಲ ನಿಮ್ಗೆ? ಗೊತ್ತಾಗಲ್ಲ. ಸುತ್ತಳತೆ ಎಷ್ಟೈತೆ ಇದು ಚಕ್ರದ್ದು ಸುತ್ತಳತೆ? ಇದು 3.5 ಅಡಿ ಅಂತೇವೆ. 3.5 ಅಡಿ ಅಂತ ಹೇಳ್ತೀರಾ? 22,000 ಇದು? ಹೌದು. ಇದು ಎಷ್ಟು ಟನ್ ನೀವು ಇದ್ ಮಾಡ್ಬೋದು ಇದ್ರಲ್ಲಿ? 3.5 ಅಡಿಯಲ್ಲಿ 400 ಕೆಜಿ ಹಾಕಬಹುದು. 400 ಕೆಜಿ? 400 ಕೆಜಿ ನಾವು ಗ್ಯಾರಂಟಿ ಕೊಡ್ತೇವೆ. 4 ಕ್ವಿಂಟಲ್, ಸಾರಿ 4 ಕ್ವಿಂಟಲ್. 4 ಕ್ವಿಂಟಲ್ ಅಂದ್ರೆ 400 ಕೆಜಿ? 400 ಕೆಜಿ. ಓಕೆ, ಇದು ಲೈಟ್ ವೆಯ್ಟಾ? ಇಲ್ಲ, ವೇಟ್ ಅವಿನೇ ಇದು. ಓಕೆ, ಅಲ್ಲ ಈಗ ಒಬ್ರು ಇದ್ ಮಾಡ್ಬೋದು ಅಲ್ವಾ? ಈಗ ವೆಯ್ಟ್ ಅಂದ್ರೆ ಎಷ್ಟು ಬರುತ್ತೆ ಸರ್ ಇದು? ಇದು ಗಾಡಿ ತೂಕ ಮಾಡ್ಲಿಕ್ಕೆ ಹೋದ್ರೆ ಒಂದು 200-200 ಕೆಜಿ ಬರ್ತದೆ. ಎರಡು ಕ್ವಿಂಟಲ್ ಬರುತ್ತಾ? 2 ಕ್ವಿಂಟಲ್. ಓಕೆ, ಫೈನ್, ಒಳ್ಳೇದಾಗ್ಲಿ. ಈಗ ನೆಕ್ಸ್ಟ್ ಈ ಗಾಡಿ ಎಷ್ಟು ಸರ್ ಇದು? ಇದು 38,000 ಹೇಳ್ತೇವೆ. ಇದು 38,000ನಾ? 4.5 ಅಡಿ. 4.5 ಅಡಿ. ಇಲ್ಲಿ ಮಧ್ಯದಲ್ಲಿ ನೀವು ಹಲಿಗೆ ಹಾಕಿರ್ತೀರಾ ಇದಕ್ಕೆ? ಈ ತರಲ್ಲಿ ಹಲಿಗೆ ಹಾಕಿರ್ತೇವೆ ನಾವು. ಜಾಲಿದ ಅಂತ ಬರುತ್ತೆ, ಹಲಿಗೆ ಹಾಕಿರ್ತೇವೆ ರೈತರಿಗೆ ಅನುಕೂಲ ಆಗಲಿ ಅಂತ. ಓಕೆ, ಇದೆಲ್ಲ ಬಂದ್ಬಿಟ್ಟು ಸ್ಟೀಲ್ದು. ಓಕೆ, ಇದು ಬಂದ್ಬಿಟ್ಟು ಎಷ್ಟು ಹೇಳಿದ್ರಿ? 38? ಇದು 38,000 ಹೇಳ್ತೇವೆ, ಹೆಚ್ಚು ಕಮ್ಮಿ ಮಾಡಿ ಕೊಡ್ತೇವೆ. ಓಕೆ, ಇದು ಫೈನಲ್ ನಿಮ್ಮದು 48? ಇದು ಫೈನಲ್. ಇದು ಫೈನಲ್ ಅಂದ್ರೆ ಇದೇ ನಿಮ್ಮಲ್ಲಿ ಟಾಪ್ ಪ್ರಾಡಕ್ಟ್? ಟಾಪ್. ಇದು ಎಷ್ಟು ಮೀಟರ್ ಇದೆ ಸರ್ ಇದು? ಇದು 4 ಅಡಿನೇ ಬರ್ತದೆ. 4 ಅಡಿ. ಇಲ್ಲಿ ಮಧ್ಯದಲ್ಲಿ ಹಲ್ಗೆ ಹಾಕಿರ್ತೀರಾ? ಮಧ್ಯದಲ್ಲಿ ಜಾಲಿ ಹಲಿಗೆ. ಜಾಲಿ ಸೈಡ್ ಫಿಕ್ಸ್ ಅದು. ಓಕೆ, ಜಾಲಿ ಮರದ ಹಲ್ಗೆ? ಹೌದು. ಓಕೆ, ಇದು 48? ಅದು ಒಳ್ಳೇದು. ಓಕೆ, ಈಗ ಅಂದ್ರೆ ಈಗ ಬಂದವ್ರಿಗೆ ಹೆಚ್ಚು ಕಡಿಮೆ ಮಾಡಿ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀವಿ. ಈಗ ನೀವು ಕರ್ನಾಟಕದಲ್ಲಿ ಯಾವ್ದೇ ಮೂಲಕ ಬೇಕಂದ್ರೂ ನೀವು ಕೊಡ್ತೀರಾ? ಕೊಡ್ತೀವಿ. ಡೆಲಿವರಿ ಮಾಡ್ತೀರಾ? ಡೆಲಿವರಿ ಮಾಡ್ತೀವಿ. ಟ್ರಾನ್ಸ್ಫರ್ ಇಂದ ಕಳಿಸ್ತೇವೆ. ಓಕೆ ಸರ್, ಈಗ ಇದಕ್ಕೆ ವಾರಂಟಿ ಎಲ್ಲ ಎಷ್ಟಿದೆ ಸರ್? ವಾರಂಟಿ ಇದು ಕೆಬ್ಬಂದು ಇದು ಏನಾಗಲ್ಲ, ಮುರಿಯಲ್ಲ ಗಿರಿಯಲ್ಲ, ಏನೂ ಆಗಲ್ಲ. ಓಕೆ, ಅಲ್ಲ ಕೇಳ್ತಾ ಇರೋದು ವಾರಂಟಿ ನೀವು ಎಷ್ಟು? ಏನಾದ್ರೆ ನಾವು ಎಕ್ಸ್ಚೇಂಜ್ ಮಾಡಿ ಕೊಡ್ತೀವಿ. ಕಾರ್ಡ್ ಕೊಡ್ತೀವಿ, ನಮ್ದು ಏನಿದೆ ಅದೆಲ್ಲ ಕೊಟ್ಟು ಬಿಲ್ ಮಾಡಿ ಕೊಡ್ತೀವಿ. ಓಕೆ, ಇಲ್ಲಿ ಬಂದೆಲ್ಲ ನೋಡ್ತಾ ಇದಾರೆ, ಕೇಳ್ತಾ ಇದಾರೆ? ನೋಡ್ತಾ ಇದಾರೆ, ರೈತ ಕೇಳ್ತಿದಾರೆ ಜನ. ಓಕೆ, ಇವಾಗ ಸ್ಟಾರ್ಟ್ ಆಗಿದೆ. ಓಕೆ, ಇದೆಲ್ಲ ಸಿಂಪಲ್ ಆಗಿ ಗಾಡಿ ಇದ್ ಮಾಡೋರ್ಗೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀರಾ? ಚೆನ್ನಾಗಿದೆ ಸರ್, ತೊಗೊಂಡ್ರೆ ಒಳ್ಳೇದಾಗ್ತೈತೆ. ಓಕೆ ಓಕೆ, ತಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ? ಹೇಳ್ತೇವೆ. 9353645296. ಓಕೆ, ನಿಮ್ಮ ಅಡ್ರೆಸ್? ನನ್ನ ಅಡ್ರೆಸ್ ನಿಂಗಪ್ಪ ವಾಳಪ್ಪ ಕಾಟೆ, ಶಂಕೇಶ್ವರ್, ಬೆಳಗಾಂ ಜಿಲ್ಲೆ. ಬೆಳಗಾಂ ಜಿಲ್ಲಾ. ಓಕೆ, ಥ್ಯಾಂಕ್ ಯು.